ಏಕಾದಶಿಯ ಉಪವಾಸ. ನೀವೆಲ್ಲ ಅನೇಕ ಭಗವದ್ಭಕ್ತರು ಈಗಾಗಲೇ ಏಕಾದಶಿಯ ಉಪವಾಸವನ್ನು ಮಾಡುವವರೇ ಇದ್ದೀರಿ. ಭಗವಂತನ ಕೃಪೆಯಿಂದ ಅವರೆಲ್ಲರಿಗೆ ವಿಶೇಷವಾದ ಅಭಿನಂದನೆಗಳು, ದೇವರ ಅನುಗ್ರಹವಾಗಲಿ ಎಂಬ ಪ್ರಾರ್ಥನೆಗಳು. ಜೊತೆಗೆ ಯಾರು ಏಕಾದಶಿಯ ಉಪವಾಸವನ್ನು ಈಗಾಗಲೇ ಮಾಡ್ತಾ ಇಲ್ಲ ಅವರೆಲ್ಲರೂ ಕೂಡ ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದ ಪಾಪಗಳಿಗ ಪ್ರಾಯಶ್ಚಿತ್ತ ರೂಪವಾಗಿ, ಈ ಜನ್ಮದಲ್ಲಿ ಮಾಡಿದ ಪಾಪಗಳ ಪ್ರಾಯಶ್ಚಿತ್ತ ರೂಪವಾಗಿಯೂ ಕೂಡ ಈ ಎಲ್ಲ ಜಪಪಾರಾಯಣಾದಿಗಳ ಜೊತೆಗೆ ತಪಸ್ಸಿನ ರೂಪದಲ್ಲಿ ಈ ಏಕಾದಶಿಯ ಉಪವಾಸವನ್ನು ಮಾಡುತ್ತೇವೆ ಅಂತ ಸಂಕಲ್ಪ ಮಾಡಿ ಭಕ್ತಿಯಿಂದ ಏಕಾದಶಿಯ ಉಪವಾಸವನ್ನು ಮಾಡಿ ಎಂಥೆಂತಹ ಪಾಪಗಳಿದ್ದರೂ ಕೂಡ ಏಕಾದಶಿಯ ಉಪವಾಸದಿಂದ ಅವುಗಳೆಲ್ಲ ದೂರವಾಗ್ತವೆ ಅಂತ. ಏನೂ ಮಾಡದೆ ಮನೆಯಲ್ಲಿ ಕುಳಿತರೂ ಮಾಡಬಾರದ ಎಲ್ಲ ಕೃತ್ಯಗಳನ್ನು ಮಾಡಿದರೆ ಏನು ಪಾಪಗಳೋ ಆ ಪಾಪ ಬರ್ತವೆ. ಏಕಾದಶಿ ತಿಂದರೆ, ಏಕಾದಶಿ ಉಪವಾಸ ಮಾಡಿದರೆ ಯಾವ ಪುಣ್ಯ